ಹೀಗೆ ಸಾಧ್ಯ ಮಾಡಿದೆ ಅನ್ನೋ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ತಾಯಿ ಮತ್ತು ಮಗು ಒಂದು ಊರಲ್ಲಿ ಇರ್ತಾರೆ. ಈ ಉದಾಹರಣೆ ನಾನು ನಿಮ್ಗೆ ಹೇಳಿರ್ಬೋದೇನೋ, ಜಸ್ಟ್ ನೆನಪಿಗೆ ತರ್ತೇನೆ. ತಾಯಿ ಮಗು ಒಳ್ಳೆ ಪ್ರಾರ್ಥನೆ ಭಕ್ತಿ ಕುಟುಂಬ, ದಿನಾಲು ಪ್ರಾರ್ಥನೆ ಮಾಡುವಂತರು ತಾಯಿ ಮಗ. ಒಂದು ದಿವಸ ಮಗ ತಾಯಿಗೆ ಹೇಳ್ತಾನೆ, ಅಮ್ಮ ನಾನು ನಮ್ಮ ಶಾಲೆ ಇಲ್ಲೇ ಸಮೀಪ ಇದೆ ಅಮ್ಮ, ಆದರೆ ಮಧ್ಯದಲ್ಲಿ ಒಂದು ದೊಡ್ಡ ಗುಡ್ಡ ಇದೆ, ಪರ್ವತ ಇದೆ. ನಾನು ಆ ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲೇ ಸಮೀಪ ಇದೆ, 5 ನಿಮಿಷ ಆಗ್ಬೋದು. ಆದರೆ ದೊಡ್ಡ ಗುಡ್ಡ ಇರುವುದರಿಂದ, ದೊಡ್ಡ ಪರ್ವತ ಇರುವುದರಿಂದ ನನಗೆ ಎಷ್ಟಾಗ್ತಿದೆ ಸಮಯ? 1 ಗಂಟೆ ಆಗ್ತಿದೆ. 1 ಅವರ್ ಆಗ್ತಿದೆ. 1 ಗಂಟೆ ಆಗ್ತಿದೆ. ಅಮ್ಮ ಹೇಗಮ್ಮ? ವಾಕ್ಯದಲ್ಲಿ ಈ ರೀತಿ ಇದೆಯಲ್ಲಮ್ಮ, ನೀವು ಪ್ರಾರ್ಥನೆ ಮಾಡಿ ಏನು ಬೇಡ್ಕೊಳ್ತಿರೋ ನೀವು ನಂಬ್ರಿ, ಅದು ಆಗುತ್ತದೆ. ಮಾರ್ಕ 11:24 ಮತ್ತು ಅದೇ ರೀತಿ ವಾಕ್ಯದಲ್ಲಿ ಈ ರೀತಿ ಇದೆಯಮ್ಮ, ಈ ಗುಡ್ಡವನ್ನು ಕೆತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಬೀಳುತ್ತದೆ ಅಮ್ಮ. ಮತ್ತು ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಅದು ಆಗ್ಬೋದಾ? ಆ ಗುಡ್ಡ ಹೋಗ್ಬೋದಾ? ತಾಯಿ ಅಂತಾಳೆ. ಮಗನಿಗೆ ನೋಡ್ತಾಳೆ. ಒಳಗಡೆ ಸ್ವಲ್ಪ ಭಯ ಇರ್ಬೋದು, ಆದರೆ ವಿಶ್ವಾಸದಿಂದ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾಳೆ, ವಾಗ್ದಾನದಲ್ಲಿ ನಂಬಿಕೆ ಇಟ್ಟಿದ್ದಾಳೆ. ಎಸ್ ಮಗನೇ, ಹೌದು ನೀ ನಂಬು ಅದಾಗ್ತದೆ, ನೀ ನಂಬು ಅದಾಗ್ತದೆ. ದೆನ್ ಈ ರೀತಿ ಪ್ರಾರ್ಥನೆ ಮಾಡುವಾಗ ಕೆಲವು ದಿವಸಗಳು ಮೊಣಕಾಲು ತಾಯಿ ಮಗ ಪ್ರಾರ್ಥನೆ ಮಾಡುವಾಗ ಕೆಲವು ಒಂದೆರಡು ವಾರದಲ್ಲೇ ಆ ಗುಡ್ಡ ಪರ್ವತ ಬೆಳಗಿನ ಸಮಯದಲ್ಲೇ ಈ 6 ಗಂಟೆಗೆ ನಾವು ಪ್ರಾರ್ಥನೆ ಮಾಡ್ತಿದ್ದಲ್ಲ ಅರ್ಲಿ ಮನೆಗೆ, ಇದು ಎವ್ರಿಡೇ 64 ಡೇಸ್ ಪ್ರೇಯರ್ ಎವ್ರಿಡೇ ನಡೀತಿದೆ. ಅವ್ರು ಬೆಳಗ್ಗೆ ಏನು ಮಾಡಿದ್ರೆ ಗೊತ್ತಾ? 6 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೆಲಸ 10 ಗಂಟೆಗೆ ಬರ್ತಾರೆ. ಎಷ್ಟು? 10 ಗಂಟೆಗೆ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಇದ್ದಂಥ ಗುಡ್ಡ ಅವ್ರು ಫಸ್ಟ್ ಸರ್ವೆ ಮಾಡೋರು ಬರ್ತಾರೆ. ಕೆಲವರು ಜಾಗ್ರಫಿಯಲ್ ಬುಲ್ಡೋಸರ್ ತಂದು ಕಲ್ಲು ಮಣ್ಣು ಸಮವಾಗಿ ಮಾಡ್ತಾರೆ. ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಗಿಡಗಳನ್ನು ಕಟ್ ಮಾಡೋದಕ್ಕೆ ನೋಡ್ತಾರೆ. ಈ ರೀತಿ 100 ಕೆಲಸದವರು, 100 ಲೇಬರ್ಸ್, 10-20 ಬುಲ್ಡೋಸರ್ಗಳು ದಿನಾಲು ಹಗಲು ರಾತ್ರಿ ಕೆಲಸ ಮಾಡಿ ಕೆಲವೇ ದಿವಸಗಳಲ್ಲಿ 1 ವಾರ 2 ವಾರದಲ್ಲಿ ಅಥವಾ 3 ವಾರದಲ್ಲಿ ಆ ದೊಡ್ಡ ಗುಡ್ಡ ಇದ್ದಂಥ, ದೊಡ್ಡ ಪರ್ವತ ಇದ್ದಂಥದ್ದು ಏನೈತೆ, ಕೆಲವು 3 ವಾರ 4 ವಾರಗಳಲ್ಲೇ ಅದೇನಾಯ್ತದ? ಸಮವಾಗಿ ಭೂಮಿಯ ಸಮತಟ್ಟನೆ ಅದು ಕಂಡು ಬರ್ತದೆ. ಇವ್ರ ತಾಯಿ ಮಗು ನೋಡ್ತಾ ಇದ್ದಾರೆ. ಅಮ್ಮ ನಾವು ರಾತ್ರಿ ಪ್ರಾರ್ಥನೆ, ನಾವು ದಿನಾಲು ಪ್ರಾರ್ಥನೆ ಮಾಡ್ತಿದ್ದೀವಲ್ಲಮ್ಮ, ನೋಡಮ್ಮ, ನಾವು ಪ್ರಾರ್ಥನೆ ಮಾಡ್ತಿದ್ದೀವಲ್ಲಮ್ಮ, ಹೇಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಮ್ಮ? ಆ ಗುಡ್ಡ ಹೋಗಬೇಕು, ನನ್ನ ಶಾಲೆ ಸಮೀಪವಾಗಿ ನಡ್ಕೊತಾ ಹೋಗ್ಬೇಕು, ಸಮೀಪವಾಗಿ ಬೇಗನೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೀವಲ್ಲಮ್ಮ. ಈ ಗುಡ್ಡ ನನಗೆ ಅಡ್ಡ ಆಗಿತ್ತು, ಈ ದೊಡ್ಡ ಪರ್ವತ ನನಗೆ ಸಮಸ್ಯೆ ಆಗಿತ್ತು, ಹೇಗೆ ನಾನು ಮುಟ್ಟಬೇಕು ಅಂತ ದುಃಖದಲ್ಲಿದೆ. ಆದ್ರೆ ಅಮ್ಮ ಒಂದು ಗುಡ್ಡ, ಕಲ್ಲುಗಳು, ಮಣ್ಣುಗಳು, ಗಿಡಗಳು ಎಲ್ಲವನ್ನು ಗೌರ್ಮೆಂಟ್ ಬಂದು ಎಲ್ಲ ತೆಗಿತಿದ್ದಾರೆ. ನೋಡಮ್ಮ, ಎಲ್ಲ ಸಮಾನವಾಗ್ತಿದೆ, ನನಗೆ ಈಸಿಯಾಗಿ ನಡ್ಕೊತ ಹೋಗ್ಬೋದು. ಆಗ ತಾಯಿ ಕಣ್ಣೀರಿಂದ, ಒಳಗಡೆ ಕಣ್ಣೀರು, ಸಮಾಧಾನದಿಂದ, ಸಂತೋಷದ, ಹೌದು ಮಗನೇ, ನಮ್ಮ ದೇವರ ಎಂಥ ದೇವರಾಗಿದ್ದಾನೆ, ನಂಬಿಕೆ ಕೇಳೋ ದೇವರಾಗಿದ್ದಾನೆ. ಹತ್ರ ಬರುವಾಗ